ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಈ ಜಗತ್ತಿನಲ್ಲಿ ನಾವು ಬದುಕುತ್ತಿದ್ದೇವೆ ಅಂದರೆ ನಿಜವಾಗಿಯೂ ಈ ಲೋಕವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವಾ? ಇದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತಿದೆ. ನಾವು ಪ್ರತಿದಿನ ಎದ್ದು ಕೆಲಸ ಮಾಡುತ್ತೇವೆ, ಹಣ ಸಂಪಾದಿಸುತ್ತೇವೆ, ಕುಟುಂಬ ನೋಡಿಕೊಳ್ಳುತ್ತೇವೆ. ಆದರೆ ನಮ್ಮ ಜೀವನದ ನಿಜವಾದ ಅರ್ಥ ಏನು ಎಂಬುದು ಯೋಚಿಸಿದ್ದೇವಾ? ಲೋಕದ ಜ್ಞಾನ ಎಂದರೆ ಏನು? ಅದು ಕೇವಲ ಪುಸ್ತಕಗಳಲ್ಲಿ ಇರುವ ಮಾಹಿತಿಯಲ್ಲ, ಅದು ಜೀವನವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ. ನಾವು ಲೋಕದ ಜ್ಞಾನ ತಿಳಿದಾಗ ನಾವು ಮಾಡುವ ನಿರ್ಧಾರಗಳು ಉತ್ತಮವಾಗಿರುತ್ತದೆ, ತಪ್ಪುಗಳು ಕಡಿಮೆ ಆಗುತ್ತವೆ. ಒಬ್ಬ ವ್ಯಕ್ತಿ ಲೋಕದ ಜ್ಞಾನವಿಲ್ಲದೆ ಬದುಕಿದ್ದಾದರೆ ಅವನು ಅಂದನಂತೆ ಜೀವನ ಸಾಗಿಸುತ್ತಾನೆ. ಅವನು ಯಾವ ದಾರಿಗೆ ಹೋಗುತ್ತಿದ್ದಾನೆ ಎಂಬುದು ಅವನಿಗೆ ಗೊತ್ತಿರುವುದಿಲ್ಲ. ಜ್ಞಾನವು ನಮಗೆ ಬೆಳಕು ನೀಡುತ್ತದೆ, ಅದು ನಮ್ಮ ಜೀವನದ ದಾರಿಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ನೀವು ಗಮನಿಸಿದ್ದಾದರೆ ಜ್ಞಾನ ಹೊಂದಿರುವವರು ಸದಾ ಆತ್ಮವಿಶ್ವಾಸದಿಂದಿರುತ್ತಾರೆ. ಅವರು ಯಾವ ಪರಿಸ್ಥಿತಿಯಲ್ಲೂ ಕುಗ್ಗುವುದಿಲ್ಲ, ಯಾಕೆಂದರೆ ಅವರಿಗೆ ತಿಳಿದಿದೆ ಪ್ರತಿ ಸಮಸ್ಯೆಗೆ ಒಂದು ಪರಿಹಾರ ಇರುತ್ತದೆ. ಲೋಕದ ಜ್ಞಾನ ನಮ್ಮ ಮನಸ್ಸನ್ನು ವಿಸ್ತರಿಸುತ್ತದೆ. ನಾವು ಬೇರೆ ಜನರ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೇವೆ, ನಮ್ಮ ಚಿಂತನೆ ಬದಲಾಗುತ್ತದೆ. ಒಬ್ಬ ಜ್ಞಾನಿಯು ಯಾವಾಗಲೂ ಕಲಿಯುತ್ತಲೇ ಇರುತ್ತಾನೆ. ಅವನು ಎಂದಿಗೂ ನಾನು ಎಲ್ಲವನ್ನೂ ತಿಳಿದಿದ್ದೇನೆ ಎಂದು ಹೇಳುವುದಿಲ್ಲ. ಇದೀಗ ಒಂದು ಸತ್ಯ, ಈ ಜಗತ್ತು ಸದಾ ಬದಲಾಗುತ್ತಿದೆ, ಹೊಸ ಹೊಸ ವಿಷಯಗಳು ಹುಟ್ಟುತ್ತಿವೆ. ನಾವು ಕಲಿಯುವುದನ್ನು ನಿಲ್ಲಿಸಿದ್ದಾದರೆ ನಾವು ಹಿಂದುಳಿಯುತ್ತೇವೆ. ಲೋಕದ ಜ್ಞಾನ ನಮಗೆ ಹಣ ಮಾತ್ರ ಕೊಡುವುದಿಲ್ಲ, ಅದು ನಮಗೆ ಮಾಹಿತಿ, ಗೌರವ ಮತ್ತು ಶಾಂತಿ ಕೊಡುತ್ತದೆ. ಒಬ್ಬ ವ್ಯಕ್ತಿ ಬಡವನಾಗಿದ್ದರೂ ಜ್ಞಾನ ಹೊಂದಿದ್ದಾದರೆ ಅವನು ದೊಡ್ಡವನಾಗಬಹುದು. ಆದರೆ ಹಣ ಇದ್ದರೂ ಜ್ಞಾನವಿಲ್ಲದಿದ್ದರೆ ಆ ಜೀವನದಲ್ಲಿ ಸ್ಥಿರತೆ ಇರುವುದಿಲ್ಲ. ನೀವು ಯೋಚಿಸಿ, ನಾವು ಯಾಕೆ ಶಾಲೆಗೆ ಹೋಗುತ್ತೇವೆ, ಯಾಕೆ ಓದುತ್ತೇವೆ? ಅದು ಕೇವಲ ಕೆಲಸಕ್ಕಾಗಿ ಅಲ್ಲ, ಅದು ಜೀವನವನ್ನು ಸರಿಯಾಗಿ ನಡೆಸಲು. ಜ್ಞಾನ ನಮ್ಮನ್ನು ತಪ್ಪು ಮಾರ್ಗದಿಂದ ದೂರ ಇಡುತ್ತದೆ, ಅದು ನಮ್ಮನ್ನು ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸುತ್ತದೆ. ಲೋಕದ ಜ್ಞಾನ ಇಲ್ಲದಿದ್ದರೆ ನಾವು ಸುಲಭವಾಗಿ ಮೋಸ ಹೋಗುತ್ತೇವೆ, ನಾವು ಯಾರ ಮಾತನ್ನಾದರೂ ನಂಬುತ್ತೇವೆ. ಆದರೆ ಜ್ಞಾನ ಇದ್ದರೆ ನಾವು ಯೋಚಿಸುತ್ತೇವೆ, ವಿಶ್ಲೇಷಿಸುತ್ತೇವೆ, ನಂತರ ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಇದೀಗ ಒಂದು ಪ್ರಶ್ನೆ, ಲೋಕದ ಜ್ಞಾನವನ್ನು ಹೇಗೆ ಪಡೆಯಬೇಕು? ಮೊದಲನೆಯದು ಪುಸ್ತಕ ಓದಬೇಕು, ಎರಡನೆಯದು ಅನುಭವದಿಂದ ಕಲಿಯಬೇಕು, ಮೂರನೆಯದು ಪ್ರಶ್ನೆಗಳನ್ನು ಕೇಳಬೇಕು. ನೀವು ಹೆಚ್ಚು ಕೇಳಿದಷ್ಟು ನೀವು ಹೆಚ್ಚು ತಿಳಿದುಕೊಳ್ಳುತ್ತೀರಿ. ಜೀವನದಲ್ಲಿ ವಿಫಲತೆ ಕೂಡ ಒಂದು ಶಿಕ್ಷಕ, ಅದು ನಮಗೆ ಪಾಠ ಕಲಿಸುತ್ತದೆ. ಜ್ಞಾನ ಹೊಂದಿದವರು ಎಂದಿಗೂ ವಿಫಲತೆಯನ್ನು ಭಯಪಡುವುದಿಲ್ಲ, ಅವರು ಅದನ್ನು ಒಂದು ಅವಕಾಶ ಎಂದು ನೋಡುತ್ತಾರೆ. ಲೋಕದ ಜ್ಞಾನ ನಮ್ಮನ್ನು ಬಲಿಷ್ಠರನ್ನಾಗಿಸುತ್ತದೆ, ಅದು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಾವು ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ಜ್ಞಾನವು ಅತ್ಯಂತ ಮುಖ್ಯ. ಜ್ಞಾನವಿಲ್ಲದೆ ಯಶಸ್ಸು ಸಾಧ್ಯವಿಲ್ಲ, ಅದು ಕೇವಲ ತಾತ್ಕಾಲಿಕವಾಗಿರಬಹುದು. ಆದರೆ ಜ್ಞಾನ ಇದ್ದರೆ ನಾವು ದೀರ್ಘಕಾಲ ಯಶಸ್ಸನ್ನು ಪಡೆಯಬಹುದು. ಇದೀಗ ಒಂದು ಉದಾಹರಣೆ, ಒಬ್ಬ ರೈತನು ಕೃಷಿ ಬಗ್ಗೆ ಜ್ಞಾನ ಹೊಂದಿದ್ದಾದರೆ ಅವನು ಉತ್ತಮ ಬೆಳೆ ಪಡೆಯುತ್ತಾನೆ. ಅದೇ ರೀತಿ ಜೀವನದಲ್ಲಿ ಜ್ಞಾನ ಇದ್ದರೆ ನಾವು ಉತ್ತಮ ಫಲಿತಾಂಶ ಪಡೆಯುತ್ತೇವೆ. ಜ್ಞಾನವು ನಮ್ಮನ್ನು ಸ್ವತಂತ್ರರನ್ನಾಗಿಸುತ್ತದೆ. ನಾವು ಇತರರ ಮೇಲೆ ಅವಲಂಬಿತವಾಗಿರುವುದಿಲ್ಲ, ನಾವು ನಮ್ಮದೇ ದಾರಿಯನ್ನು ನಿರ್ಮಿಸಿಕೊಳ್ಳಬಹುದು. ಕೊನೆಯಲ್ಲಿ ಒಂದು ಮಾತು, ಜ್ಞಾನವೇ ನಿಜವಾದ ಸಂಪತ್ತು. ಹಣ ಕಳೆದು ಹೋಗಬಹುದು, ಆದರೆ ಜ್ಞಾನ ಕಳೆದು ಹೋಗುವುದಿಲ್ಲ, ಅದು ಯಾವಾಗಲೂ ನಮ್ಮೊಂದಿಗೆ ಇರುತ್ತದೆ. ಆದ್ದರಿಂದ ಸ್ನೇಹಿತರೆ, ಪ್ರತಿದಿನ ಏನಾದರೂ ಹೊಸದನ್ನು ಕಲಿಯಿರಿ, ನಿಮ್ಮ ಜೀವನವನ್ನು ಉತ್ತಮಗೊಳಿಸಿ, ಲೋಕದ ಜ್ಞಾನವನ್ನು ಪಡೆಯಿರಿ, ಜೀವನವನ್ನು ಸುಂದರವಾಗಿರಿಸಿ. ಸ್ನೇಹಿತರೆ, ನಾವು ಯಾಕೆ ಲೋಕದ ಜ್ಞಾನವನ್ನು ತಿಳಿಯಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನೇಕ ಜನರಿಗೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ತಿಳಿಸಿ. ಸ್ನೇಹಿತರೆ, ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ, ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.